ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನನ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ ಅಂಡ್ ನಮಸ್ಕಾರ. ನಿಂದರ್ಶನ ಆಗೋಯ್ತಲ್ಲಪ್ಪ, ಇನ್ ನನ್ ಬದುಕಾದಂಗೆ ಇವತ್ತೇನೋ ಗಾಚಾರ ವಾಕರ್ಸ್ಕತ್ತು. ನನ್ ಪ್ರಕಾರ ಮ್ಯಾಕ್ಸ್ ಮೂವಿ ಹೆಂಗಿತ್ತು ಅಂತ ಹೇಳಕ್ ಬಂದಿದ್ದೀನಿ. ಲಾಂಗ್ ಹಿಡ್ಕೊಂಡು ಯಾರು ಬೇಕಾದ್ರೂ ಮಾಸ್ ಅವತಾರ ತಾಳ್ತಾರೆ. ಒಂದು ಟೀ ಲೋಟದಲ್ಲಿ ಟನ್ ಗಟ್ಲೆ ಮಾಸ್ ಅನ್ನ ತೋರ್ಸ್ಬೇಕಂದ್ರೆ ತಲೆಯಲ್ಲಿ ಮೂಳೆ ಎದೆಯಲ್ಲಿ ಗಲೀಜ್ ಇರ್ಬೇಕು. ಅದು ನಮ್ ಬಾಸ್ಗೆ ಜೈ. ವಿಕ್ರಾಂತ್ ದ್ರೋಣ ಮೂವಿ ಬಂದ್ಮೇಲೆ ಪ್ರೇಕ್ಷಕರೆಲ್ಲ ತುಂಬಾ ಕಾಯ್ತಾ ಇದ್ರು ಸುದೀಪ್ ಅವ್ರದ್ದು ನೆಕ್ಸ್ಟ್ ಮೂವಿ ಯಾವಾಗ ಬರುತ್ತೆ ಅಂತ. ಅದಕ್ಕೆ ಸುದೀಪ್ ಅವರು ಸಮೇತ ಚುಪ್ತ ಆಗ್ಲೇಬೇಕು. ಅದೇ ರೀಸನ್ ಗೋಸ್ಕರ ಸುದೀಪ್ ಅವರು ಒಂದು ಒಳ್ಳೆ ಆಕ್ಷನ್ ಥ್ರಿಲ್ಲರ್ ಮೂವಿನ ಕೊಟ್ಟವ್ರೆ. ವಿಜಯ್ ಕಾರ್ತಿಕೇಯರ್ ಅವರು ಡೈರೆಕ್ಷನ್ ಮಾಡಿರುವಂತ ಒಂದೇ ರಾತ್ರಿ ಮೂವಿ ಇದಾಗಿದೆ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೆ. ಮೂವಿ ಹೆಂಗಿರ್ಬೋದು ಏನೋ, ಒಂದೇ ರಾತ್ರಿ ಸ್ಟೋರಿ ಅಂದ್ರೆ. ಆಮೇಲೆ ನೈಟ್ ಶೋಗ್ ಅಂತೂ ಮೂವಿ ನೋಡಕ್ಕೆ ಅಂತ ಹೇಳಿ ಹೋದ್ವಿ. ಮೂವಿ ನೋಡಕ್ ಹೋಗೋದೇನೋ ಹೋದ್ವಿ, ಸ್ವಲ್ಪ ಲೇಟ್ ಆಗಿ ಹೋದ್ವಿ. ಮ್ಯಾಕ್ಸ್ ಅನ್ನೋದು ಲೋಗೋನ ಒಂದ್ ಮಿಸ್ ಮಾಡ್ಕೊಂಡ್ವಿ. ಮೂವಿ ನೋಡಕ್ಕೆ ಹೋದ ತಕ್ಷಣ ಫಸ್ಟ್ ಸರ್ಪ್ರೈಸ್ ಏನಾಯ್ತಂದ್ರೆ ಉಗ್ರಂ ಮಂಜು ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡಿ 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 ಬೋರ್ ಆಗಿ ಇವಾಗ ಸಡನ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇಣ. ಆದ್ರೂ ಉಗ್ರಂ ಮಂಜು ಅವ್ರ ಆಕ್ಟಿಂಗ್ ಮಾತ್ರ ಸಕ್ಕತ್ತಾಗಿತ್ತು. ನೆಕ್ಸ್ಟ್ ಮೇನ್ ಆಗಿ ಏನ್ ಇಷ್ಟ ಆಯ್ತು ಅಂದ್ರೆ ಮ್ಯೂಸಿಕ್. ಅಜನೀಶ್ ಲೋಕನಾಥ್ ಅವರು ಸಕ್ಕದಾಗಂತೂ ಮ್ಯೂಸಿಕ್ ನ ಕೊಟ್ಟವ್ರೆ. ಥಿಯೇಟರ್ ಅಷ್ಟು ಕಿರ್ಚಾಟ ಗಲ್ಬೆ ಏನೇ ಸೌಂಡ್ ಇದ್ರು ಆ ಮ್ಯೂಸಿಕ್ ಮಾತ್ರ ಬೂಮ್ ಬೂಮ್ ಅಂತ ಕಿವಿ ಹೊಡಿತಾ ಇತ್ತು. ಸುದೀಪ್ ಅವರು ಟ್ರಾನ್ಸ್ಫರ್ ಆಗಿ ರಾತ್ರಿ ಹೊತ್ತು ಊರಿಗೆ ಬಂದು ರಾತ್ರಿನೇ ಡ್ಯೂಟಿಗೆ ಜಾಯ್ನ್ ಆಗಿದ್ದು ಸಕ್ಕತ್ತಾಗಿತ್ತು. ಪೊಲೀಸ್ ಸ್ಟೇಷನ್ ಡಿಸೈನಿಂಗ್, ಹೊರಗಡೆಯಿಂದ ಕಾಣೋ ಆ ಔಟ್ ಲುಕ್, ನೋಡೋರ್ ಕಾನ್ಸಂಟ್ರೇಷನ್ ನ ಮೂವಿ ಕಡೆನೆ ತಗೊಂಡ್ ಹೋಗ್ತಾ ಇತ್ತು. ಬಹಳ ಬುದ್ಧಿವಂತರು. ಒಂದೊಂದ್ ಟೈಮ್ ಉಗ್ರಂ ಮಂಜು ಅವ್ರದ್ದು ಸೀರಿಯಸ್ನೆಸ್ ಕಾಮಿಡಿಗೆ ಕನ್ವರ್ಟ್ ಆಗಿ ಆ ಮೂವಿಲಿ ಕಾಮಿಡಿ ಕೊರತೆ ಬರ್ಲಿಲ್ಲ. ಕುಟ್ಕೊಂಡು ಕಾರಲ್ಲಿ ಗಲಾಟೆ ಮಾಡ್ಕೊಂಡು ಕಾರ್ನ ಗೊತ್ತ ತಕ್ಷಣ ಅವ್ರದ್ದು ಗ್ರಾಚಾರ ಸ್ಟಾರ್ಟ್ ಆಗಿತ್ತು. ಸುದೀಪ್ ಅವ್ರದ್ದು ಒದೆ ಬೀಳ್ತಾ ಇತ್ತು. ಇವ್ರಿಬ್ರು ಸತ್ ಮೇಲೆನೆ ಗೊತ್ತಾಗಿದ್ದು ಇವ್ರ ಬಾಡಿಗೆ ಇಷ್ಟೊಂದು ವ್ಯಾಲ್ಯೂ ಇದೆ. ಇವ್ರ ಸತಿದಿಂದಾಗೇನೆ ಇಷ್ಟೊಂದು ಟ್ವಿಸ್ಟ್ ಇದೆ. ನೋಡ್ತಾ ನೋಡ್ತಾ ಇನ್ನೂ ಥ್ರಿಲ್ಲಿಂಗ್ ಆಗ್ತಾ ಇದೆ ಅಂತ. ಆ ಮೂವಿಲಿ ಬರುವಂತ ಸೀನ್ಗಳು ಪ್ರತಿಯೊಂದು ಒಂದಕ್ಕೊಂದು ಸಿಂಕ್ ಆಗ್ತಾ ಇತ್ತು. ಯಾವ್ದು ಕೂಡ ವೇಸ್ಟ್ ಅಂತ ಅನಿಸ್ಲಿಲ್ಲ, ಎಲ್ಲೂ ಕೂಡ ಬೋರ್ ಹೊಡಿಲಿಲ್ಲ. ಯಾಕಾದ್ರೂ ಬಂದ್ವಿ ಅಂತ ಅನ್ನಿಸ್ಲಿಲ್ಲ. ಅಲ್ಲೋಗಿ ಕುತ್ಕೊಂಡು ನೋಡಿ ಪೈಸಾ ವಸೂಲ್ ಅಂತ ಅನ್ನಿಸ್ತು. ಕುತ್ಕೊಂಡಿದ್ ನಮ್ಗೆ ಥ್ರಿಲ್ಲಿಂಗ್ ಅಲ್ಲಂತೂ ಕ್ಯೂರಿಯಾಸಿಟಿಲಂತೂ ಕೊರತೆ ಅಂತೂ ಬರ್ಲೇ ಇಲ್ಲ. ಸೀನ್ ಬೈ ಸೀನ್ ಏನಾಗುತ್ತೋ ಅಂತ ಒಂದು ಕ್ಯೂರಿಯಾಸಿಟಿ ಉಡ್ತಾನೆ ಇತ್ತು. ಮಾತ್ರ ಮೂವಿಲಂತೂ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಬರ್ತಾನೆ ಇತ್ತು. ಒಂದೊಂದ್ ಕ್ಯಾರೆಕ್ಟರ್ ಗಳು ಒಂದೊಂದ್ ತರ ಥ್ರಿಲ್ಲಿಂಗ್ ನ ಕೊಡ್ತಾ ಇದ್ವು. ಆ ಮೂವಿಲ್ ಮಾಡೋ ವಿಡಿಯೋ ಕಾಲ್ಸ್, ಬೈಕರ್ ಬಾಯ್ಸ್ ನೆಲ್ಲ ಹಾಕೊಂಡಿರೋದು, ಟೈಮಿಂಗ್ ಮ್ಯಾನೇಜ್ಮೆಂಟ್ ಮಾಡೋದು ಎಲ್ಲದು ಕೂಡ ಸೂಪರ್ ಆಗಿತ್ತು. ಸಾಂಗ್ ಗಳನ್ನು ಒಟ್ರಾಸೆ ಕೊಡದೆ ಇರೋ ಸಾಂಗ್ ಅಲ್ಲೇ ಸೈಕ್ ಮಾಡ್ಬಿಟ್ರು. ಇಷ್ಟೊತ್ತವರೆಗೂ ಸುಮ್ನೆ ಕೂತಿದ್ ನಮ್ ಬಾಯ್ಸ್ ಫುಲ್ ರೊಚ್ಚಿಗೆ ಎದ್ದೇ ಬಿಟ್ರು. ಯಾಕ ಇರ ತಡಿಯ ಒಂದ್ ವರ್ಷಕ್ಕೊಂದು 2 ವರ್ಷಕ್ಕೊಂದು ಮೂವಿ ಮಾಡಿದ್ರು ಮೂವಿನ ಈ ತರ ಮಾಡ್ಬೇಕು. ಮೂವಿ ಮಾಡಿದವ್ರು ಅವರು ಖುಷಿ, ಮೂವಿ ನೋಡಿದವ್ರು ನಾವು ಖುಷಿ. ಮೂವಿನಂತೂ ನೋಡಿದ್ಮೇಲೆ ನಮ್ಗನ್ಸಿದಂತೂ ಇಷ್ಟೇ. ಮೂವಿ ನೋಡ್ಕೊಂಡ್ ಬಂದೆ, ಒಳ್ಳೆ ಸೂಪರ್ ಆಗಿದೆ ಅನ್ನೋದು, ಭಾರಿ ಸಖತ್ತವಾಗಿದೆ. ಪ್ರತಿಯೊಬ್ರು ಬಂದು ನೋಡಿ, ನಮ್ ಬಾಸ್ ಅನ್ನೋದು ಕಿಚ್ಚ ಸುದೀಪ್ ಇಲ್ಲವ್ರು ಇದೆ. ನಾವ್ ಯಾವ ಮೂವಿನೇ ನೋಡಕ್ ಹೋದ್ರು ಆ ಮೂವಿನ ಆ ಮೂವಿ ತರನೇ ನೋಡ್ಬೇಕು. ಆ ಮೂವಿನ ಬೇರೆ ಮೂವಿಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಆ ಮೂವಿ ಯಾವತ್ತಿದ್ರು ನಮಗೆ ಬೋರೆ ಅನ್ಸೋದು. ನನ್ಗಂತೂ ಅನ್ಸಿದ್ನ ನಾನಂತೂ ಹೇಳಿದೀನಿ. ಮದ್ಮೈದಲ್ಲಂತೂ ಮಿಸ್ ಆಗಿದ್ರೆ ಈ ವಿಡಿಯೋ ಹೆಂಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. तो लाइक मारो और अगर तुम लोग नए हो तो सब्सक्राइब करो. वो जो लाल वाला बटन है उस पर फूट फेंक के मारो. ಇದೇ ತರ ಇನ್ನೊಂದು ಒಳ್ಳೆ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ. ಟೇಕ್ ಕೇರ್, ಬೈ ಬಾಯ್, ಸಿ ಯು. ಅವ್ವ ಕಣ್ಣು ನಮ್ ಜೀವ